17, 18 ಹಾಗೂ 19ನೇ ಕವನ ಹಾಗೂ 20ನೇ ಕವನ. 17ನೇ ಕವನ. ಬರುತ ಕಂಡರು ಮುಂದೆ ಗಂಧರ್ವರ, ವಧು ನಿಕುರಂಬುವನು ನೆವುರದ ಜಣ ರವದ ಕಂಕಣ ಜೇಂಕೃತ ಧ್ವನಿಯ ಅರಳು ಕಂಗಳ ಬೆಳಗಿನಲ್ಲಿ ತಮವಿರುಳು ಬೀತುದು ಬೆಸೆವುದಾಗಲೇ ಕುರುಳ ಕಾಳಿಕೆಯಿಂದ ತತ್ಕಾಂತ ಕದಂಬದಲ್ಲಿ. ಅಂದರೆ ಅವರು ಕಾಡಿನಲ್ಲಿ ಬರುತ್ತಾ ಗಂಧರ್ವ ಸ್ತ್ರೀಯರ ಗುಂಪನ್ನು ಕಂಡರು. ಅವರ ಕಂಕಣ ನೂಪರುಗಳ ಜಣ ಝೇಂಕಾರವನ್ನು ಕೇಳಿದರು. ಅವರ ಅರಳಿದ ಕಣ್ಣುಗಳ ಬೆಳಕಿನಿಂದ ಕಾಡಿನ ಮಧ್ಯೆ ಬೆಳಗುತ್ತಿತ್ತು. ತಕ್ಷಣವೇ ಅವರ ಮುಂಗುರುಳುಗಳ ಕತ್ತಲು ಕವಿಯುತ್ತಿತ್ತು. ಲಲಿತ ತನು ಕಾಂತಿಗಳ ಮೊಗೆದರು ತಿಳಿಗೊಳನೆ ಜಲವೆಂದು, ಕಂಗಳು ಹೊಳೆಯ ಮರಿ ಮೀನೆಂದು ಹೆಕ್ಕಿಳಿಸಿದರು. ಹಿಡುವಿನಲ್ಲಿ ಅಲರದ ಅಂಬುಜವೆಂದು, ವದನಕ್ಕೆ ನಿಲುಕಿ ತುಂಬಿಗಳೆಂದು ಕುರುಳಿಂಗಳಿಗೆ ಕೈಗಳ ತೆರೆದರತಿ ಮುಗುದೆಯರ ಕಚರಿಯರು. ಅಂದರೆ ಜಲ ವಿಹಾರ ಮಾಡುತ್ತಾ ಸರೋವರದಲ್ಲಿದ್ದ ಅವರು ವಿಹಾರ ಮಾಡುತ್ತಾ ಸರೋವರದಲ್ಲಿದ್ದ ಅವರು ತಮ್ಮ ಗುಂಪಿನಲ್ಲಿದ್ದ ಸಖಿಯರ ದೇಹಕಾಂತಿಯನ್ನು ತಿಳಿಗೊಳ್ಳದೆ ನೀರೆಂದು ಕುಡಿಯಲು ಹೋದರು. ಕಣ್ಣುಗಳ ಪ್ರತಿಬಿಂಬಗಳನ್ನು ಕಂಡು ಮರಿ ಮೀನೆಂದು ಹಿಡಿಯಲು ರಭಸದಿಂದ ಮುನ್ನುಗ್ಗಿದರು. ಅರಳಿದ ಕಮಲವೆಂದು ಮುಖವನ್ನು ಮುಟ್ಟಿದರು. ದುಂಬಿಗಳು ಬಂದವೆಂದು ಕುರುಳುಗಳಿಗೆ ಹೆದರಿ ಕೃತೆ ಎರೆದರು. ಆ ದೇವತಾ ಸ್ತ್ರೀಯರು ಎಷ್ಟು ಮುಗ್ಧರೋ! ಅವರ ಮುಖ ಕಾಂತಿಗಳ ಅಂಗ ಅಚ್ಚವಿಗಳಲ್ಲಿ ಕಂಕಣದ ಹಾರದ ವಿವಿಧ ರತ್ನಾಭರಣ ಕಿರಣದ ಲಲಿತ ಲಹರಿಯಲ್ಲಿ ಸವೆದು ಅಗ್ಗದ ತಿಮಿರ ವದರ ನಿವರ ಕಂಡರು. ಜಲವಿಹಾರದ ದಿವಿಜ ಸತಿಯರ ಲಾಲನೆಯನುತ ಬರುತ್ತಿದ್ದರಡವಿಯಲ್ಲಿ. ಅಂದರೆ ಆ ಗಂಧರ್ವ ಸ್ತ್ರೀಯರ ಮುಖ ಕಾಂತಿ, ದೇಹ ಕಾಂತಿ, ಕಂಕಣ ಹಾರ ರತ್ನಾಭರಣಗಳ ಕಿರಣಗಳು ಹಬ್ಬಿ ರಾತ್ರಿಯ ಕತ್ತಲು ಸವೆದು ಹೋಗಿ ಬೆಳಕಾಯಿತು. ಇವರು ಜಲಕೇಳಿಯಲ್ಲಿ ತೊಡಗಿದ ದೇವತಾ ಸ್ತ್ರೀಯರೆಂದು ಅರಿತು ಪಾಂಡವರು ಕಾಡಿನಲ್ಲಿ ನಡೆದರು. ನಾರಿಯರು ಕಂಡರು ಸುಲಜ್ಜಾಭಾರದಲ್ಲಿ ತಡಿಗಡಿಗೆ ಆಯ್ದ ಸೀರೆಗಳ ವಿಡಿದ ರಂಗ ಗೋಪಾಂಗ ಲತೆಗಳಿಗೆ ಅರಿವರು ನಡುವಿರುಳು ದರ್ಪ ವಿಕಾರದಲ್ಲಿ ಕೈಗುಳ್ಳಿರೆನುತ ಧನುವ ಕಂಡನು ನುಡಿಸಿದನು ನರನ. ಅಂದರೆ ಮನುಷ್ಯರು ಬಂದುದನ್ನು ಕಂಡು ನೀರಿನಲ್ಲಿದ್ದ ಹೆಣ್ಣು ಮಕ್ಕಳು ದಡಕ್ಕೆ ಬಂದು ಲಜ್ಜೆಯಿಂದ ತಮ್ಮ ದೇಹ ಲತೆಗಳನ್ನು ಸೀರೆಗಳ ತೆರೆಯಿಂದ ಮರೆ ಮಾಡಿದರು. ನಡುರಾತ್ರಿಯಲ್ಲಿ ಇಷ್ಟೊಂದು ದರ್ಪದಿಂದ ಬರುವವರು ಯಾರು ಎನ್ನುತ್ತಾ ಅಂಗಾರವರ್ಮನು ಧನುಸ್ಸನ್ನು ಹಿಡಿದು ಅರ್ಜುನನನ್ನು ಮಾತನಾಡಿಸಿದನು. ಧನ್ಯವಾದಗಳು.